ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಅಂಗಡಿಯಲ್ಲಿ ಸಿಗೋ ಥರ ಸಿಂಪಲ್ ಆಗಿರೋ ಆನಿಯನ್ ಟೊಮೆಟೊ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಆನಿಯನ್ ಟೊಮೆಟೊ ಸ್ಯಾಂಡ್ವಿಚ್ ಮಾಡೋಕ್ಕೆ ಜಾಸ್ತಿ ಸಾಮಗ್ರಿನೂ ಬೇಕಾಗಲ್ಲ. ಮನೇಲಿರೋ ಕೆಲವೇ ಸಾಮಗ್ರಿಗಳಲ್ಲಿ ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡಿಬಿಡಬಹುದು. ಈ ಸ್ಯಾಂಡ್ವಿಚ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಯೂಸ್ ಮಾಡಬಹುದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆದರೂ ಯೂಸ್ ಮಾಡ್ಬೋದು. ಪಟಾಪಟ್ ಅಂತ 5ರಿಂದ 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದರೆ ಮನೇಲೇ ಅಂಗಡಿ ರೀತಿ ಸ್ಯಾಂಡ್ವಿಚ್ ಮಾಡ್ಕೋಬಹುದು. ಹಾಗಾದರೆ ಈ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನಿಲ್ಲಿ 2 ಟೊಮೆಟೊ, 2 ಈರುಳ್ಳಿ ಮೀಡಿಯಮ್ ಸೈಜಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದಿಟ್ಕೊಂಡಿರೋ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. 2 ಟೊಮ್ಯಾಟೊ 2 ಈರುಳ್ಳಿಗೆ 6ರಿಂದ 8 ಸ್ಯಾಂಡ್ವಿಚ್ ರೆಡಿ ಮಾಡ್ಕೋಬಹುದು. ತುಂಬ ಜಾಸ್ತಿ ಫಿಲ್ಲಿಂಗ್ಸ್ ಹಾಕಿದರೆ ಒಂದು 6 ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಇಲ್ಲ ಮೀಡಿಯಮಾಗಿ ಫಿಲ್ಲಿಂಗ್ ಹಾಕಿದರೆ 8 ಸ್ಯಾಂಡ್ವಿಚ್ ಮಾಡ್ಕೋಬಹುದು. ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನೆಲ್ಲ ಒಂದು ಬೌಲಿಗೆ ಹಾಕಿಟ್ಕೊಳ್ಳೋಣ. ಈಗ ಟೊಮ್ಯಾಟೊನು ಅದೇ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ನೀವಿಲ್ಲಿ ನಾಟಿ ಟೊಮೆಟೊ ಅಥವಾ ಹೈಬ್ರಿಡ್ ಟೊಮೆಟೊ ಯಾವ ಟೊಮೆಟೊ ಆದರೂ ಯೂಸ್ ಮಾಡಬಹುದು. ಆದರೆ ತುಂಬ ಹಣ್ಣಾಗಿರೋ ಟೊಮೆಟೊ ತೊಗೊಬೇಡಿ. ಸ್ವಲ್ಪ ಹಣ್ಣು ಮತ್ತು ಕಾಯಿ ಮಧ್ಯದಲ್ಲಿ ಇರ್ತಲ್ಲ. ಈಗ ನೋಡಿ, ಇದು ಟೊಮೆಟೊ ಗಟ್ಟಿ ಇದೆ, ತುಂಬ ಹಣ್ಣಾಗಿಲ್ಲ, ತುಂಬ ಸಾಫ್ಟಾಗಿಲ್ಲ. ಸ್ವಲ್ಪ ಗಟ್ಟಿ ಇರೋ ಟೊಮೆಟೊ ತೊಗೊಳೋದ್ರಿಂದ ಆ ಟೊಮೆಟೊ ನೀರು ಬಿಡೋದು ಕಡಿಮೆ ಆಗುತ್ತೆ. ಆವಾಗ ನಮ್ಮ ಸ್ಯಾಂಡ್ವಿಚ್ ತುಂಬ ಸಾಫ್ಟಾಗಿ ಸಾಗಿ ಥರ ಆಗೋಲ್ಲ. ಅದಕ್ಕೆ ಮೀಡಿಯಮ್ ಆಗಿರೋ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ. ಈ ಟೊಮೆಟೊ ಹಣ್ಣು ಕೆಂಪು ಕೆಂಪು ಕಾಣಿಸ್ತಿದೆ, ಆದರೆ ಮುಟ್ಟಿದರೆ ಗಟ್ಟಿಗೆ ಇದೆ. ಈ ಥರ ಟೊಮೆಟೊ ತೊಗೊಳ್ಳಿ. ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಕೂಡ ಬೌಲಿಗೆ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೌಲಿಗೆ ಹಾಕೊಳ್ಳೋಣ. ಸ್ಯಾಂಡ್ವಿಚ್ಗೆ ಖಾರಕ್ಕೆ ಏನು ಬೇಕೋ ಆ ಖಾರಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬಹುದು. ಆದರೆ ಸಣ್ಣ ಸಣ್ಣದಾಗಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡ್ರೆ ಈಗ ಮಕ್ಕಳೆಲ್ಲ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ರೆಡಿ ಮಾಡ್ಕೊತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಮಾಡೋಕ್ಕೆ ಒಂದು ಬಾಣಲೆ ಬಿಸಿ ಆದಮೇಲೆ ಎಷ್ಟು ಬೇಕಷ್ಟು, ಇಷ್ಟೇ ಅಂತಿಲ್ಲ, ನಮಗೆ ಚಿಲ್ಲಿ ಫ್ಲೇಕ್ಸ್ ಎಷ್ಟು ಬೇಕಾಗುತ್ತೆ ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ಬಾಣಲೆಗೆ ಹಾಕಿ ಗರಿ ಆಗೋ ತನಕ, ಮೆಣಸಿನ್ಕಾಯಿ ಎಲ್ಲ ಗರಿ ಆಗೋ ತನಕ ಹುರ್ಕೊಳ್ಳೋಣ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋದು ಬೇಡ ಅಂತ ಹೇಳಿದರೆ ಡೈರೆಕ್ಟಾಗಿ ಈ ಸ್ಟೆಪ್ನ ಸ್ಕಿಪ್ ಮಾಡಿ ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಫಿಲ್ಲಿಂಗ್ ಒಳಗೆ ಹಾಕೋಬಹುದು. 1-2 ನಿಮಿಷ ಹುರ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಎಲ್ಲ ಗರಿ ಆಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟಿಗೆ ಈ ಮೆಣಸಿನ್ಕಾಯಿ ಎಲ್ಲ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಕ್ಕಿಡೋಣ. ಕೆಂಪು ಮೆಣಸಿನ್ಕಾಯಿ ತಣ್ಣಗಾದಮೇಲೆ ಇದರಲ್ಲಿ ತುಂಬ ಜಾಸ್ತಿ ಬೀಜ ಇರುತ್ತೆ, ಸೊ ನಮ್ಗೆ ಅಷ್ಟೊಂದು ಬೀಜ ಬೇಡ. ಒಂದು ಅರ್ಧದಷ್ಟು ಬೀಜ ತೆಗೆದು ಇನ್ನು ಬಾಕಿ ಅರ್ಧದಷ್ಟು ಬೀಜ ಇಟ್ಕೊಂಡು ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈ ಮೆಣಸಿನ್ಕಾಯಿನೆಲ್ಲ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡರ್ ಬೇಡ, ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಥರ ಬರೋ ಹಾಗೆ ನಾವು ಪುಡಿ ಮಾಡ್ಕೊಳ್ಳೋಣ. ನೋಡಬಹುದು, ತರ್ತರಿಯಾಗಿದೆ, ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಮಿಕ್ಕಿರೋ ಚಿಲ್ಲಿ ಫ್ಲೇಕ್ಸ್ನ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ 2-3 ತಿಂಗಳ ತನಕ ಯೂಸ್ ಮಾಡ್ಬೋದು. ನಮಗೆ ಯಾವುದೇ ಡಿಶ್ ಮಾಡುವಾಗೂ ಕೂಡ ಇದನ್ನು ಯೂಸ್ ಮಾಡಿಕೊಂಡು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್, ಟಿಕ್ಕಾ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೆಟೊಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಖಾರ ಜಾಸ್ತಿ ಬೇಕನ್ನೋರು 1 ಚಮಚ ತನಕನೂ ಹಾಕಬಹುದು. ಖಾರ ಕಡಿಮೆ ಬೇಕನ್ನೋರು ಒಂದು ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ನಿಮಗೆ ಇವತ್ತು 2 ಥರ ಸ್ಯಾಂಡ್ವಿಚ್ ಮಾಡಿ ತೋರಿಸ್ತೀನಿ. ಮುಂಚೆನೇ ಫಿಲ್ಲಿಂಗಿಗೆ ಉಪ್ಪು ಹಾಕಿಟ್ಕೊಂಡ್ರೆ ಸ್ಯಾಂಡ್ವಿಚ್ ಯಾವ ಥರ ಆಗುತ್ತೆ, ಆಮೇಲೆ ಉಪ್ಪು ಹಾಕ್ಕೊಂಡ್ರೆ ಸ್ಯಾಂಡ್ವಿಚ್ ಯಾವ ಥರ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಒಂದು ಬೌಲಲ್ಲಿ ಸಪ್ರೇಟಾಗಿ ಫಿಲ್ಲಿಂಗ್ ತೆಗೆದಿದ್ದೀನಿ. ಈಗ ತೆಗೆದಿಟ್ಕೊಂಡಿರೋ ಫಿಲ್ಲಿಂಗಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ರೆಡ್ ಪೀಸಿಗೆ ಬಟರ್ ಸ್ಪ್ರೆಡ್ ಮಾಡ್ಕೊಬಹುದು, ಇಲ್ಲಾಂದರೆ ನಿಮಗೆ ಎಣ್ಣೆ ಬೇಕಂದರೆ ಡೈರೆಕ್ಟಾಗಿ ತವಾ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೋಬಹುದು. ನಾನು ಈ ಬ್ರೆಡ್ ಪೀಸಿಗೆ ಬಟರ್ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಮಾಡಿಟ್ಕೊಂಡಿರೋ ಉಪ್ಪು ಹಾಕಿರೋ ಸ್ಯಾಂಡ್ವಿಚ್ ಫಿಲ್ಲಿಂಗ್ನ ಫಿಲ್ ಮಾಡ್ಕೊಳ್ಳೋಣ. ತವಾ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಟು ಮೀಡಿಯಮ್ ಮಧ್ಯದಲ್ಲಿಟ್ಟು ನಾವು ಮಾಡಿಟ್ಕೊಂಡಿರೋ ಸ್ಯಾಂಡ್ವಿಚ್ನ ತವಾ ಮೇಲೆ ಹಾಕಿ ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸ್ಯಾಂಡ್ವಿಚ್ ಹೊರಗಡೆ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ.
ಸ್ಟಫಿಂಗಿಗೆ ಉಪ್ಪು ಹಾಕಿ ಮಾಡ್ಕೊಂಡಿರೋ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೋಡಬಹುದು ಒಂದು 3-4 ನಿಮಿಷ ಬಿಟ್ಟ ತಕ್ಷಣ ಈ ಸ್ಯಾಂಡ್ವಿಚ್ ಫುಲ್ ಸಾಫ್ಟ್ ಆಗಿರುತ್ತೆ, ಸಾಗಿ ಥರ ಆಗೋಗಿರುತ್ತೆ. ಮುಟ್ಟಿದರೆ ಹೀಗೆ ಬಿದ್ದು ಹೋಗೋ ಥರ ಇರುತ್ತೆ. ಕರೆಕ್ಟ್ ಟೆಕ್ಸ್ಚರ್ ಒಂದೇ ಸ್ಯಾಂಡ್ವಿಚ್ ಥರ ಇರಲ್ಲ. ನಾವು ಫಿಲ್ಲಿಂಗಿಗೆ ಮುಂಚೆನೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಬಿಟ್ಬಿಟ್ಟಿರುತ್ತೆ. ಹಾಗಾಗಿ ಈ ಸ್ಯಾಂಡ್ವಿಚ್ ಫುಲ್ ಸಾಗಿ ಆಗಿದೆ. ಇನ್ನೊಂದು ಸ್ವಲ್ಪ ಬ್ರೆಡ್ ತೊಗೊಂಡಿದ್ದೀನಿ. ಇದ್ರ ಸ್ಟಫಿಂಗಿಗೆ ಮುಂಚೆನೇ ಉಪ್ಪು ಹಾಕಿಟ್ಕೊಂಡಿಲ್ಲ. ನಾವು ಯಾವಾಗ ಸ್ಯಾಂಡ್ವಿಚ್ ರೆಡಿ ಮಾಡ್ಕೋತೀವಿ ಆ ಟೈಮಲ್ಲಿ ಮಾತ್ರ ಉಪ್ಪು ಹಾಕೊಳ್ಳೋಣ. ಈ ಬ್ರೆಡ್ ಪೀಸ್ಗಳ ಮೇಲೆ ಉಪ್ಪು ಹಾಕಿಲ್ಲದೆ ಇರೋ ಟೊಮೆಟೊ ಆನಿಯನ್ ಫಿಲ್ಲಿಂಗ್ನ ಇದ್ರ ಮೇಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ಎಲ್ಲ ಹಾಕಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೇಲ್ಗಡೆಯಿಂದ ಉದುರಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪ್ಲೇನ್ ಸ್ಯಾಂಡ್ವಿಚ್ ಮಾಡ್ಕೊತಿದ್ದೀನಿ, ಇನ್ನೊಂದಕ್ಕೆ ಚೀಸ್ ಹಾಕೋತಿದ್ದೀನಿ. ಮನೇಲಿ ಯಾವ ಚೀಸ್ ಇದ್ರೂ ಯೂಸ್ ಮಾಡಬಹುದು. ಚೀಸ್ ಶೀಟ್ ಇದ್ದರೆ ಅಥವಾ ತುರಿದಿರೋ ಚೀಸ್ ಇದ್ದರೆ ಯಾವುದಾದ್ರೂ ಚೀಸ್ನ ಹಾಕ್ಕೊಂಡು ಸ್ಯಾಂಡ್ವಿಚ್ ರೆಡಿ ಮಾಡ್ಕೋಬಹುದು. ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಅಥವಾ ಬೆಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಸ್ಯಾಂಡ್ವಿಚ್ನ ಪ್ಯಾನ್ ಮೇಲಿಟ್ಟು ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ಥರ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ನೋಡಬಹುದು ಇಲ್ಲಿ ನಮ್ಮ ಬ್ರೆಡ್ಡು ಸ್ವಲ್ಪ ದಪ್ಪ ಇದೆ. ನಾರ್ಮಲಿ ನಾವು ಮನೇಲಿ ಮಾಡೋ ಥರ. ಆದರೆ ನಾವು ಅಂಗಡಿಲಿ ತೊಗೊಳ್ಳುವಾಗ ಬ್ರೆಡ್ ತಿನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಸೊ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನಿಗೆ ಸ್ಯಾಂಡ್ವಿಚ್ ಹಾಕಿದ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡಬೇಕಾಗುತ್ತೆ. ಈ ವೆಯ್ಟ್ ಯಾಕೆ ಇಡ್ತೀವಿ ಅಂದರೆ ಯೂಶ್ವಲಿ ಸ್ಯಾಂಡ್ವಿಚ್ ಮೇಕರ್ ಯೂಸ್ ಮಾಡುವಾಗ ಮೇಲ್ಗಡೆದು ಹೆವಿ ಪಾರ್ಟ್ನ ಅದ್ರ ಮೇಲೆ ಕ್ಲೋಸ್ ಮಾಡ್ತೀವಿ. ಆದರೆ ಈ ಥರ ಇಲ್ಲಿ ಮೇಲ್ಗಡೆ ಹೆವಿ ವೆಯ್ಟ್ ಇಡಬೇಕಾಗುತ್ತೆ. ಹಾಗಾಗಿ ಒಂದು ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ ಯಾವುದಾದ್ರೂ ಹೆವಿ ಆಗಿರೋವಂಥದ್ದು ವೆಯ್ಟ್ ಇಡಬಹುದು. ಇಲ್ಲಾಂದರೆ ಒಂದು ಪಾತ್ರೆಗೆ ನೀರು ತುಂಬಿಸಿ ಆ ಪಾತ್ರೆನ ಈ ಸ್ಯಾಂಡ್ವಿಚ್ ಮೇಲೆ ಇಟ್ಕೋಬಹುದು. ನಾನಿಲ್ಲಿ ಒಂದು ಕುಟ್ಟಕಲ್ಲನ್ನ ಇಟ್ಟು ಎರಡೂ ಕಡೆ ಸ್ಯಾಂಡ್ವಿಚ್ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊತಿದ್ದೀನಿ. ನೋಡಬಹುದು ಮೊದಲಿನ ಸ್ಯಾಂಡ್ವಿಚಿಗೆ ಕಂಪೇರ್ ಮಾಡಿದರೆ ಈ ಸ್ಯಾಂಡ್ವಿಚ್ ಎಷ್ಟು ತಿನ್ನಾಗಿ ಬಂದಿದೆ ಅಂಥೇಳಿ, ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ. ಈ ಸ್ಯಾಂಡ್ವಿಚ್ ನಾವು ವೆಯ್ಟ್ ಹಾಕದೆ ಮಾಡ್ಕೊಂಡಿರೋ ಸ್ಯಾಂಡ್ವಿಚ್. ಒಂದು ಟೊಮೆಟೊ ಹಾಕಿದ್ವಿ, ಇನ್ನೊಂದು ಚೀಸ್ ಫಿಲ್ಲಿಂಗ್ ಹಾಕಿ ಮಾಡಿದ್ವಲ್ಲ ಆ ಸ್ಯಾಂಡ್ವಿಚ್ ಇದು. ನೋಡಬಹುದು ಇದ್ರ ಬ್ರೆಡ್ ಎಷ್ಟು ದಪ್ಪ ಇದೆ, ಅಷ್ಟು ತಿನ್ನಕ್ಕೆ ಕಾಣಿಸ್ತಿಲ್ಲ. ಈ ಸ್ಯಾಂಡ್ವಿಚ್ ಫಿಲ್ಲಿಂಗ್ಗೆ ಮುಂಚೆನೇ ಉಪ್ಪು ಹಾಕೊಳ್ಳದೇ ಇರೋದ್ರಿಂದ ಸ್ಯಾಂಡ್ವಿಚ್ ಎಲ್ಲೂ ಸಾಗಿ ಆಗಿಲ್ಲ, ಹಾಗೆಯೇ ಗಟ್ಟಿಯಾಗಿ ಟೆಕ್ಸ್ಚರ್ ಇದೆ. ಅಂಗಡಿಲಿ ಮಾಡಿಕೊಡ್ತಾರಲ್ಲ ಅದೇ ರೀತಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಟ್ರಂತೂ ಮಕ್ಕಳು ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಟೊಮೆಟೊ ಆನಿಯನ್ ಯೂಸ್ ಮಾಡಿ ಒಂದೊಳ್ಳೆ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.